ಪತ್ರಿಕಾಗೋಷ್ಠಿ ವಿಷಯ ಸರ್ಕಾರಿ ಶಾಲೆ ಉಳಿವಿಗಾಗಿ ಜನವರಿ 26 ಗಣರಾಜ್ಯೋತ್ಸವದಂದು 31 ಜಿಲ್ಲಾ ಕೇಂದ್ರಗಳಲ್ಲಿ ಕಪ್ಪೋಟ ಮತ್ತು ರಾಷ್ಟ್ರಧ್ವಜ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ STMC ಅಧ್ಯಕ್ಷರಾದಂಥ ತಗ್ಗಳಿ ಅನಿಲ್ ಕುಮಾರ್ ಅವರು ಮತ್ತು ತಾಲೂಕು ಗೌರವ ಅಧ್ಯಕ್ಷರಾದಂಥ ಶಿವಳ್ಳಿ ಚಂದ್ರಶೇಖರ್ ಅವರು, ಹಸಿರು ಸೇನೆ ಅಧ್ಯಕ್ಷರಾದಂಥ ಸಂತೋಷ್ ಗೌಡರವರು ಮತ್ತು ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ಪುತ್ತೂರು ಕುಸ್ವಾಮಿ ಅವರು, ಮತ್ತೊಬ್ಬರು STMC ಸದಸ್ಯರಾದಂಥ ಮಂಜೂರ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದಂಥ ನಾನು ಯಡವಾಡ್ ಚಂದ್ರಶೇಖರ್. ಏನು ವಿಷಯ ಅಂತಂದರೆ, ದೇಶದ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಸಂವಿಧಾನದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾರೆ, ಇವರು ಕೊಡ್ತಾ ಇಲ್ಲ. ಮೂಲಭೂತ ಸೌಕರ್ಯನೂ ಇಲ್ಲ, ಗುಣಮಟ್ಟದ ಶಿಕ್ಷಣವೂ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಏನು ಸುಮಾರು ಶಾಲೆಗಳು ಖಾಸಗಿ ಮಾಲೀಕತ್ವದಲ್ಲಿ MLAಗಳದ್ದು ಮಂತ್ರಿಗಳದ್ದೇ ಆಗಿದ್ದಾವೆ. ಸರ್ಕಾರಿ ಶಾಲೆಗಳು ಕಾಲೇಜುಗಳು ಯಾವೂ ಇಲ್ಲ, ಈಗ ಎಲ್ಲ ಖಾಸಗಿ ತಂದೆಲ್ಲೇ ನಡೀತಾ ಇದ್ದಾವೆ. ನಾವು ಕೇಳಿದ್ರದ್ದು ಇಷ್ಟೇ, ಈ ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಇರಬೇಕು. ಅವ್ರ ಮಂತ್ರಿ ಮಕ್ಕಳಾಗ್ಲಿ ಬಡವ್ರ ಮಕ್ಕಳಾಗ್ಲಿ ಎಲ್ರಿಗೂ ಒಂದೇ ರೀತಿ ಶಿಕ್ಷಣ ಇರಬೇಕು. ಏನು ನಾವು LKG ಇಂದ 5ನೇ ತರಗತಿವರೆಗೂ ದ್ವಿಭಾಷೀಯ ಶಿಕ್ಷಣ ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಬರಬೇಕು. ಮತ್ತೆ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಅನುದಾನಿತ ಶಾಲೆಗಳು, ವಸತಿ ಶಾಲೆಗಳಾಗಬೇಕು. ಹಾಗಾದ್ರೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಶಿಕ್ಷಣ ಸಿಗುತ್ತೆ. ಇವರು ಗ್ರಾಮೀಣ ಪ್ರದೇಶಕ್ಕೆ ಒಂದು ರೀತಿ, ಇವತ್ತು ಇಂಗ್ಲಿಷ್ ವ್ಯಾಮೋಹ ಎಲ್ಲ ಹಳ್ಳಿ ಜನಗಳಿಗೂ ಬೇಕು. ಅದನ್ನ ಮಾಡ್ಬೇಕಾದ್ರೆ ಸರ್ಕಾರದವ್ರು ಮಾಡ್ಬೇಕು ತಾನೆ. ಮೇಸ್ಟ್ರಿಗಳಿಲ್ಲ ಅಂತಾರೆ, ಮೇಡಮ್ಗಳಿಲ್ಲ ಅಂತಾರೆ. ಅದಕ್ಕೆ ವ್ಯಾಮೋಹ ಇರೋ ಬೇರೆ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸಾಲ ಸೌಲಭ್ಯ ಮಾಡಿ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಹಳ್ಳಿ ಜನಗಳು. ಈಗ ಇವರು ವಿಲೀನ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಎಲ್ಲ ನಾನು ನೋಡ್ತಾನೆ ಇದ್ದೀನಿ ಮೊಬೈಲಲ್ಲಿ ಮತ್ತೆ ಬೇರೆ ಪತ್ರಿಕೆಗಳೆಲ್ಲ, ಎಲ್ಲ ಜಿಲ್ಲೆಗಳಿಂದಲೂ ಎಲ್ಲ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಧಾರವಾಡದಲ್ಲಿ 500 ಶಾಲೆ ಸರ್ಕಾರಿ ಶಾಲೆಗಳು ಮುಚ್ಚಿಬಿಟ್ಟು 18 KPS ಶಾಲೆ ಮಾಡ್ತಾರಂತೆ. KPS ಶಾಲೆ ಮಾಡಲಿ, ಆ ಮಕ್ಕಳನ್ನ ಕರ್ಕೊಂಡೋಗೋ ಪರಿಸ್ಥಿತಿ ಏನು? ಯಾವಾಗಲೂ ಕಾಂಟ್ರಾಕ್ಟ್ ಕೊಡ್ತಾರಂತೆ ಬಸ್ಗಳು. ಒಂದು ದಿವಸ ಪಂಚರ್ ಆದರೆ 2 ದಿವಸ ಬೇಕು. ಅವ್ರು ಪಂಚರ್ ಹಾಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮಕ್ಕಳು ಅವತ್ತು 2 ದಿವಸ ಮನೇಲಿ ಇರ್ಬೇಕಾಗುತ್ತೆ. ವಿದ್ಯಾಭ್ಯಾಸದಿಂದ ವಂಚಿತ ಆಗಿರೋದು ಬಡವ್ರ ಮಕ್ಕಳು. ಅದಕ್ಕೆ ಏನು ಸರ್ಕಾರಿ ಶಾಲೆ ಮುಚ್ಚಿದ್ದೇನೆ, ಅಲ್ಲೇ ಉನ್ನತವಾದ ಶಿಕ್ಷಣ ಕೊಡಬೇಕು, ಮೂಲಭೂತ ಸೌಕರ್ಯನೂ ಕೊಡಬೇಕು ಅವ್ರಿಗೆ. ಇವು ಯಾವ KPS ಶಾಲೆ ಇದೆಲ್ಲ ಆಗಲೇ ನಾವು 2-3 ಸರಿ ನಾವು ಈಗ ಡಿಸೆಂಬರ್ 13, 14, 15 ದಿವಸ ನಮ್ಮ ಸ್ನೇಹಿತರುಗಳೆಲ್ಲ STMC ಸದಸ್ಯರೆಲ್ಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು 3 ದಿವಸ. ಅಲ್ಲಿ ಬಂದಿದ್ರು ಬೇರೆ ಬೇರೆ 23 ಜಿಲ್ಲೆಯಲ್ಲಿ ಬಂದಿದ್ರು. ಅವರೆಲ್ಲ ಕೆಲವು KPS ಶಾಲೆ STMC ಅವರು ಬಂದಿದ್ರು. ಅವರು ಏನು ಆಗುವಾಗೆಲ್ಲ ಹೇಳಿದ್ದಾರೆ. ಅಲ್ಲಿ ಒಂದು ಏನು ಸ್ಟೇಷನರಿ ಸಾಮಾನು ತರಬೇಕಾದ್ರು, ಒಂದು ಪೆನ್ಸಿಲ್ ತರಬೇಕಾದ್ರು ಅವ್ರು ಯಾವ ಅಂಗಡಿ ಹೇಳ್ತಾರೆ ಅದೇ ತರಬೇಕು. ಅದು PU ಕಾಲೇಜ್, ಆರ್ಟ್ಸ್ ಕಾಲೇಜ್ ಇದೆ, ಕಂಪ್ಯೂಟರ್ ಇದ್ದಾವೆ, ಟೀಚರ್ ಇಲ್ಲ. ಆರ್ಟ್ಸ್ ಕಾಲೇಜ್ಗೆ 7 ಲಕ್ಷ ಲ್ಯಾಬ್ರೇಟರಿಗೆ ಎತ್ತಿಟ್ಟಿದ್ದಾರೆ. ಆರ್ಟ್ಸ್ ಕಾಲೇಜ್ ಅದು. ಸೈನ್ಸ್ ಕಾಲೇಜ್ಗೆ ಲ್ಯಾಬ್ರೇಟರಿ ಬೇಕು, ಎತ್ತಿಡ್ಲಿ. ಆರ್ಟ್ಸ್ ಕಾಲೇಜ್ಗೆ 7 ಲಕ್ಷ ಎತ್ತಿಟ್ಟಿದ್ರು. ಆಮೇಲೆ KPS ಶಾಲೆಗಳಿಗೆ ಅಧ್ಯಕ್ಷ STMC ಸದಸ್ಯರ ಬದಲು
ಏನು ಆ ಕಾನ್ಸ್ಟಿಟ್ಯೂನ್ಸಿ MLA ಇರ್ತಾರೆ, ಅವರು ಅಧ್ಯಕ್ಷರಂತೆ. ಎಷ್ಟು ಶಾಲೆಗೆ ಇವರು ಹೋಗಿ ಮೀಟಿಂಗ್ ಮಾಡ್ತಾರೆ MLA-ಗಳು? ಅವ್ರವ್ರ ಪಾರ್ಟಿನ ಈಗೇನು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾಮಿನಿ ಮಾಡ್ತಾರಲ್ಲ, ಹಂಗೆ ಮಾಡ್ತಾರೆ ಅಂತ ಕಾಣ್ತದೆ ಇಲ್ಲವೇ? ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ನಿಮಗೆ, ಇದನ್ನ ಬರೀಬೇಕು ನೀವು ಸ್ವಲ್ಪ ಜಾಸ್ತಿ. ಯಾಕೆಂದ್ರೆ ಅವತ್ತು ಹಳ್ಳಿಗಳಲ್ಲಿ 90% ಶಾಲೆಗಳಿಗೆ ಜಾಗ ಕೂಡ, ಆಸ್ಪತ್ರೆಗಾಗ್ಲಿ ಶಾಲೆಗಾಗ್ಲಿ ಜಾಗ ಕೊಟ್ಟಿದ್ರು. ಆ ಗ್ರಾಮದ ಹಿರಿಯರು ಮುಖ್ಯವಾದವರು ಯಾರು ಇದ್ರೆ ದಾನಿಗಳು ಕೊಟ್ಟಿರುವಂತ ಜಾಗ. ಇವತ್ತು ಸುಮಾರು ಶಾಲೆಗಳು ವಿದ್ಯಾರ್ಥಿಗಳಿಲ್ಲ ಅಂತ ಮುಚ್ಚಿದಾರಲ್ಲ, ಆ ಜಾಗ ಮತ್ತೆ ಏನು ಬಿಲ್ಡಿಂಗ್ ಎಲ್ಲ ಏನ್ ಮಾಡ್ತಾರೆ ಇವರು? ಮ್ಯಾಗ್ನೆಟ್ ಶಾಲೆ ಮಾಡ್ತಾ ಇರೋದು ಶಾಲೆಗೋಸ್ಕರ ಅಲ್ಲ, ಆ ಜಾಗಕ್ಕೆ ಮತ್ತೆ ಮ್ಯಾಗ್ನೆಟ್ ಹಾಕ್ತಾರೆ ಅವರು ಸರ್ಕಾರದವರು. ಇವ್ರು ಉನ್ನಾರ ಏನೋ ಖಾಸಗಿ ಶಾಲೆಯವರು ಎಲ್ಲ MLA-ಗಳು ಮಂತ್ರಿಗಳು ಅವ್ರು ಉದ್ಧಾರ ಆಗ್ಬೇಕು. ಸರ್ಕಾರ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಯಾರು? ಎಲ್ಲ ಬಡವ್ರ ಮಕ್ಕಳು, ಕೂಲಿಕರ ಮಕ್ಕಳು, ರೈತರ ಮಕ್ಕಳು. ಇವ್ರ ಮಕ್ಕಳೆಲ್ಲ ಡಾಕ್ಟರ್, ಇಂಜಿನಿಯರ್, ಏನ್ ಬೇಕಾದ್ರೂ ಆಗ್ಬೋದು, IIT ಮಾಡ್ಕೊಂಡೆಲ್ಲ. ನಾವೆಲ್ಲ ನಮ್ಮ ಮಕ್ಕಳುಗಳೆಲ್ಲ ಸರ್ಕಾರಿ ಶಾಲೆ ಅಟೆಂಡರ್ ಆಗ್ಬೇಕು, ಇವ್ರ ಕೈ ಕೆಲಸ ಮಾಡ್ಬೇಕು. ಅದು ಉನ್ನಾರ ಇವರು ಸರ್ಕಾರದವ್ರು ಮಾಡ್ತಾ ಇರೋದು. ಈಗ ನಮ್ದು ಕಂಪ್ಲೀಟ್ ಸಂಪೂರ್ಣ ವಿರೋಧ ಇದೆ. ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ನಾವು ಬಿಡೋದಿಲ್ಲ. ಆದ್ರಿಂದ ಇನ್ನೂ ಹೆಚ್ಚು ವಿಷಯ ಮಾತಾಡಬೇಕು. ನಮ್ಮ ಸ್ನೇಹಿತರು ಮಾತಾಡ್ತಾರೆ. ನಾವು 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ಏನು ನಮಗೆ ಸಂವಿಧಾನ ಬಂದು 75 ವರ್ಷ ಆಯ್ತದೆ. ಒಂದ್ ಕಡೆಯಲ್ಲಿ ಸಂವಿಧಾನ ಗೌರವವಾಗಿ ರಾಷ್ಟ್ರಧ್ವಜ ಇಟ್ಕೊತೀವಿ. ಈ ಶಾಲೆಗಳು ವಿಲೀನ ಮಾಡ್ತಾರಲ್ಲ, ಈ ಸರ್ಕಾರದ ವಿರುದ್ಧ ಒಂದ್ ಕಡೆಯಲ್ಲಿ ಕಂಪೌಂಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ. ಎಲ್ಲಿ ಉಸ್ತುವಾರಿ ಮಂತ್ರಿ ಬಾವುಟ ಹಾರಿಸ್ತಾರೆ ಆ ಜಾಗಕ್ಕೆ ಹೋಗ್ತೀವಿ ನಾವು. ಯಾರೇ ತಡೆದ್ರು ನಾವು ನಾನಾ ದಿಕ್ಕಗಳಿಂದ ಹೋಗಿ ಸೇರ್ತೀವಿ. ಎಲ್ಲ ಸಂಘಟನೆಗಳು ಅಲ್ಲಿ ತೀರ್ಮಾನ ಮಾಡಿದ್ದೀವಿ, ಈ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಮಗೆ ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆ ಉಳಿಬೇಕು ಚಂದ. ಯಾವ ಅನುಕೂಲಕ್ಕೆ? ಬಡವರು ಉದ್ಧಾರಕ್ಕೋಸ್ಕರ ಅಂತ. ಆ ರೇಷನ್ ಕಾರ್ಡ್ ಏನೋ ಸವಲತ್ತು ಅನುಕೂಲ ಪಡ್ಕೊತಾರೆ. ಅನುಕೂಲ ಪಡ್ಕೊಳ್ಳೋರು ನೀವೇನಾರ ನಾಳೆ ದಿನ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ತಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತೀನಿ ಅಂತ ಒಬ್ಬರು ಬಾಯಲ್ಲಿ ಬರೋದಿಲ್ಲ. ಯಾವುದೇ ಸರ್ಕಾರಿ ಶಾಲೆ ಅಧಿಕಾರಿಗಳು ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ಹೋಗ್ಲೇಬೇಕು ಅಂತಾರೆ. ಬಟ್ ತಮ್ಮ ಮಕ್ಕಳನ್ನ ತಾವು ಸರ್ಕಾರಿ ಶಾಲೆಗೆ ಸೇರಿಸುವುದಿಲ್ಲ. ಸರ್ಕಾರಿ ಕೆಲಸಗಳು ಬೇಕು, ಸರ್ಕಾರದ ಅನುದಾನಗಳು ಬೇಕು, ಸರ್ಕಾರದಲ್ಲಿ MLA ಆಗ್ಬೇಕು, MP ಆಗ್ಬೇಕು, ಪ್ರತಿಯೊಂದು ಅನುಕೂಲಗಳು ಬೇಕು ಇವ್ರಿಗೆ. ಇವರು ಯಾವುದೇ ರೀತಿ ಸರ್ಕಾರಿ ಇದನ್ನ ಶಾಲೆಗಳು ಉಳಿಸಬೇಕು ಅನ್ನೋದು ತಮ್ಮ ಮಕ್ಕಳನ್ನು ಕೂಡ ಅಲ್ಲಿ ಸೇರಿಸೋರು. ಈ ಮಟ್ಟದ ಇವತ್ತಿನ ಜನರೇಷನ್ ಸಮಾಜ ಈ ರೀತಿ ನಡವಳಿಕೆ ಇದೆ. ಇದನ್ನ ವಿರೋಧಿಸಿ ನಾವು 26ನೇ ತಾರೀಕಂದು ಸ್ಟೇಡಿಯಂ ಅಲ್ಲಿ ಏನು ಉಸ್ತುವಾರಿ ಸಚಿವರು ಬರ್ತಾರೆ, ಅಲ್ಲೇ ಒಂದು ಬಲಗೈಲಿ ರಾಷ್ಟ್ರಧ್ವಜ ಮತ್ತು ಎಡಗೈಲಿ ಕಪ್ಪು ಬಾವುಟ. ಯಾಕೆ ಅಂದ್ರೆ ತಾವು ನಡೆಸ್ತಾ ಇರುವ ಅಧಿಕಾರ ಈ ಮಟ್ಟಕ್ಕೆ ಇದೆ ಅನ್ನೋದ ಅವ್ರಿಗೆ ಮನವರಿಕೆ ಮಾಡೋಕ್ಕೋಸ್ಕರ ನಾವು 26ರಂದು ನಾವು ಆ ರೀತಿ. ಮಂಡ್ಯದಲ್ಲಿ ಸುಮಾರು ಎಷ್ಟು ಜನ ಸೇರ್ಬೋದು? ಅದಕ್ಕೆ ನಾವು ಯಾವ ನಿಮ್ದೊಂದು ಟಾರ್ಗೆಟ್ ಎಷ್ಟು ಜನ ಸೇರಿಸಲಿ. ಅವ್ರ ಕಪ್ಪು ಬಾಟ ಉಸ್ತುವಾರಿ ಸಚಿವ ಕಪ್ಪು ಬಾಟ ತೋರಿಸ್ತೀವಿ, ಹೇಳಿದ್ವಿ. ಕಪ್ಪು ಬಾಟ ಯಾವ ರೀತಿ ಅಂತ ಎಲ್ಲಾ ದಿಕ್ಕಲ್ಲೂ ಬರ್ತಾರೆ, ನಾವೆಲ್ಲ ಬರ್ತೀವಿ, ಇನ್ನೂ ಸುಮಾರು ಜನ ಬರ್ತಾರೆ. ಮತ್ತೆ ಬಲೂನು ತಗೊಂಡು ಹೋಗ್ತೀವಿ. ಬಲೂನ್ ಎಷ್ಟು ಕೈ ಜೇಬಲ್ಲಿ ಇಟ್ಕೊಂಡು ಹೋಗ್ತಾ ಬಲೂನ್ ಮೇಲ್ಗಡೆ ಬಿಡ್ತೀವಿ. ಆಮೇಲೆ ನಗರ ಪ್ರದೇಶದಲ್ಲಿ ಜಾನುವಾರುಗಳಿದೆಯಲ್ಲ, ಬಿಡಾರಿ ದನಗಳು, ಅದಕ್ಕೆಲ್ಲ ಬಲಗೈ ಒಂದು ಕೊಂಬಿಗೆ ರಾಷ್ಟ್ರಧ್ವಜ, ಇನ್ನೊಂದು ಕೊಂಬಿಗೆ ಕಪ್ಪು ಧ್ವಜ ಕಟ್ಬಿಟ್ಟು ನಗರ ಸುತ್ತಿಸ್ತೀವಿ. ಇವೆಲ್ಲ ಮಾಡ್ತೀವಿ. ಅವ್ರು ಏನಾರ ನಮ್ಮ ಬೇಡಿಕೆ ಈಡೇರಿಸೋ ಕ್ರಮ ಕೈಗೊಳ್ಳಿಲ್ಲ ಅಂತ. ಮತ್ತೆ ನೀವೆಲ್ಲ ಹೇಳ್ತಾ ಇರಲ್ಲ, ಒಂದೇ ಒಂದು ಸಣ್ಣ ಬದಲಾವಣೆ ಮಾಡಿದ್ರೆ ಸಾಕಾಗುತ್ತೆ. ಸರ್ಕಾರಿ ನೌಕರರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋದ್ರೆ ಅದೊಂದು ಬದಲಾವಣೆ ಮಾಡಿದ್ರೆ ಪೂರ್ತಿ ಉದಾರ ಆಗುತ್ತೆ ಸರ್ಕಾರಿ ಶಾಲೆ. ಒಂದು ಎಕ್ಸಾಂಪಲ್, ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರಲ್ಲ, ಇಲ್ಲಿ ಮಂಡ್ಯದಲ್ಲೊಂದು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅವ್ರ ಮಕ್ಕಳು. ಮತ್ತೆ ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ಅವ್ರ ಮಕ್ಕಳು ಅಲ್ಲೇ ಹೋಗ್ತಾರೆ, ಅಲ್ಲಿ ಹೋಗಿ ಇನಾಗ್ರೇಟ್ ಮಾಡ್ಬಿಟ್ಟು ಬರ್ತಾರೆ, ಭಾಷಣ ಎಲ್ಲ ಹೊರಬಿಟ್ಟು ಬರ್ತಾರೆ. ಅದೇ ಜಿಲ್ಲಾಧಿಕಾರಿ ಮಗುವಿನ ಸರ್ಕಾರಿ ಶಾಲೆಯಿಂದ ಓದ್ತಾ ಇದ್ರೆ, ಇವ್ರೇನಾರ ಸರ್ಕಾರಿ ಶಾಲೆ ಹೋಗಿ ವಾರ್ಷಿಕೋತ್ಸವದಲ್ಲಿ ಏನಾರ ಭಾಷಣ ಏನಾರ ಮಾಡ್ತಾ ಇದ್ರೆ ಜನಗಳು ಜಿಲ್ಲಾಧಿಕಾರಿಗಳ ಮಕ್ಕಳೇ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ರೆ ನಮ್ಮ ಮಕ್ಕಳು ಸೇರ್ಸೋ ಅಂದ್ಬಿಟ್ಟು ಪೇರೆಂಟ್ಸ್ ಎಲ್ಲ ಇನ್ಸ್ಪೈರ್ ಆಗ್ತಾರೆ. ಇವತ್ತೇನಾಗ್ತಾ ಇದೆ, ಜಿಲ್ಲಾಧಿಕಾರಿ ಮಕ್ಕಳು ಇಂಥ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ನಾವು ಮಕ್ಕಳು ಅದೇ ಸೇರಿಸ್ತೀನಿ ಅಂತ ಸಾಲ ಮಾಡ್ಕೊಂಡು ಸೇರಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಇನ್ನೊಂದು ಸ್ಕೂಲಲ್ಲಿ. ಆ ಸ್ಕೂಲಲ್ಲಿ ಇನ್ನೊಂದು ದೌರ್ಜನ್ಯ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಮತ್ತೆ ಇದೊಂಥರ ಹೇಗಿದೆ ಅಂದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ತೋಳನ್ನ ಕುರಿ ಕಾಯಕ್ಕೆ ನೇಮಕ ಮಾಡ್ದಂಗೆ ಆಗಿದೆ. ತೋಳ ಅಂದ್ರೆ ಶಿಕ್ಷಣ ಸಚಿವ, ಖಾಸಗಿ ಶಾಲೆ ರನ್ ಮಾಡ್ತಾ ಇದ್ದಾರೆ.
ಆ ಶಿಕ್ಷಣ ಸಚಿವ ಮಿನಿಮಮ್ ಕಾಮನ್ ಸೆನ್ಸ್ ಇದ್ರೆ ಅವನ್ ಖಾಸಗಿ ಶಾಲೆಯಲ್ಲಿ ಏನ್ ಶಿಕ್ಷಣ ಕೊಡ್ತಾ ಇದ್ರೆ ಆ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಣ ಸಚಿವ ಆಗಿ ಖಾಸಗಿ ಶಾಲೆ ಕೊಟ್ರೆ ಸಾಕಾಗುತ್ತೆ, ದೇಶ ಎಲ್ಲೋ ಹೊರಟೋಗುತ್ತೆ. ಅದು ಆತರ ಮಾಡ್ತಾ ಇಲ್ಲ, ಬರೀ ಹಾಲು ಮೊಟ್ಟೆ ಅದೇನದು ಬಾಳೆಹಣ್ಣು ಚಿಕ್ಕಿ ಬರೀ ಹಿಂಗೆ ಹೇಳ್ತಾ ಇದ್ದಾರೆ, ಬರೀ ಹಿಂಗೆ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂತಾರೆ. ಗುಣಮಟ್ಟದ ಶಿಕ್ಷಣ ಕೊಡ್ತೀನಿ ಅಂತ ಒಂದಿನ ಹೇಳಲೇ ಇಲ್ಲ. ಮತ್ತೆ ನಮ್ಮ ರಾಜ್ಯದ ಬಡ್ಜೆಟ್ 10.8 ಇದೆ, ರಾಜ್ಯದ ಬಡ್ಜೆಟ್ ಶಿಕ್ಷಣ ಇಲಾಖೆ 10.8 ಕೊಡ್ತಾ ಇದ್ದಾರೆ. ಫಿನ್ಲ್ಯಾಂಡ್ ದೇಶದಲ್ಲಿ ಅವ್ರ ದೇಶದ ಬಡ್ಜೆಟ್ 10.2 ಕೊಡ್ತಾ ಇದ್ದಾರೆ. 10.2 ಯಾವ ರೀತಿ ಇದೆ ಅಂದ್ರೆ ಶಿಕ್ಷಣ 100ಕ್ಕೆ 98 ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರೆ, 100ಕ್ಕೆ 98 ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರೆ, 2% ಮಾತ್ರ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ. ಅದು 2% ಮೊದಲಿಂದ 40 ವರ್ಷದಿಂದ 1% ಹೋಗ್ತಾ ಇದ್ರು, ಈಗ 40 ವರ್ಷದಲ್ಲಿ 1% ಚೇಂಜ್ ಆಗಿದೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ದಶಕದಲ್ಲಿ 57% ಚೇಂಜ್ ಆಗಿದೆ. 57% ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇರೋ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಇವರು ಸರಿಯಾಗಿ ಶಿಕ್ಷಣ ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ. ಮತ್ತೆ ಫಿನ್ಲ್ಯಾಂಡ್ ದೇಶದಲ್ಲಿ 98% ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ದಾರೆ, 2% ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋದ್ರು ₹1 ಫೀಸ್ ಇಲ್ಲ, ಪ್ರೈವೇಟ್ ಸ್ಕೂಲ್ ಹೋದ್ರು ₹1 ಫೀಸ್ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ಹೋದ್ರು ಅದೇ ಶಿಕ್ಷಣ, ಪ್ರೈವೇಟ್ ಸ್ಕೂಲ್ ಹೋದ್ರು ಅದೇ ಶಿಕ್ಷಣ. ಅಲ್ಲಿ ಸಂವಿಧಾನದಲ್ಲಿ ಹೇಳಿದ್ರಲ್ಲ, ನಮ್ಮ ದೇಶದ ಸಂವಿಧಾನದ ಪೀಠಿಕಲ್ಲಿ ಹೇಳಿದೆ ಸಮಾನತೆ ಮತ್ತು ಸಮಾನ ಅವಕಾಶ ಅಂತ ಹೇಳಿದ್ರಲ್ಲ, ಅದು ಸಂವಿಧಾನ ಹೇಳಿರೋದು ಫಿನ್ಲ್ಯಾಂಡ್ ದೇಶದಲ್ಲಿ ಜಾರಿಯಾಗಿದೆ. ನಮ್ಮ ದೇಶದಲ್ಲಿ ಪುಸ್ತಕದ ಬದನೆಕಾಯಿ ಅಷ್ಟೇನೆ. ಸಂವಿಧಾನ ಬಂದು 75 ವರ್ಷ ಹಾಕೋಬಿಟ್ಟು ಮಂಡ್ಯದಿಂದ ಮಳವಳ್ಳಿ ಗಂಟ ಬೀದಿ ಇನ್ಯಾರು ಸಿಗಲ್ಲ ಇವ್ರಿಗೆ, ಸರ್ಕಾರಿ ಶಾಲೆ ಮಕ್ಕಳನ್ನೇ ಬೀದಿ ನಿಲ್ಲಿಸಿರೋದು. ಅವ್ರಿಗೆ ಕೊಟ್ಟೇ ಇಲ್ಲ, ಅದು ಗುಣಮಟ್ಟದ ಶಿಕ್ಷಣ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಬರೀ ಇವ್ರನ್ನ ಪ್ರಚಾರ ಸಾಮಗ್ರಿಗಳಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ಡಿಸೈಡ್ ಮಾಡಿದ್ವಿ. ಜನವರಿ 24ನೇ ತಾರೀಕು ಆಲ್ರೆಡಿ ಹೇಳಿದ್ವಿ, ಅದೇ ರೀತಿ ಮಾಡ್ತೀವಿ. ಅದಾದ್ಮೇಲೆ ಮುಂದಿನ ಇದು ಮಾಡ್ತೀವಿ, ಏಪ್ರಿಲ್ 11ನೇ ತಾರೀಕಿಂದ ನಾವು ಮಂಡ್ಯ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡ್ತೀವಿ, ಪ್ರತಿಯೊಂದು ಸರ್ಕಾರಿ ಶಾಲೆಗೂ ವಿಸಿಟ್ ಮಾಡ್ತೀವಿ. ಮತ್ತೆ ಜುಲೈ 1ನೇ ತಾರೀಕಿಂದ ಅಸಹಕಾರ ಚಳವಳಿ ಮಾಡ್ತೀವಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್. ಅಸಹಕಾರ ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಿಗಂಡ ಗುಣಮಟ್ಟ ಶಿಕ್ಷಣ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಲ್ಲಿ ತನಕ ನಾವು ಆ ಸ್ಕೂಲ್ನ ಬೀಗ ತೆಗೆಯಲ್ಲ. ಸ್ಕೂಲ್ಗೆ ಬೀಗ ಹಾಕಿ ಟೀಚರ್ನ ಆಚೆ ನಿಲ್ಲಿಸ್ಬಿಟ್ಟು ಗೇಟ್ ಹತ್ರ ಪೆಂಡಲ್ ಹಾಕೊಂಡು ಅಲ್ಲೇ ಕೂರಿಸ್ತೀವಿ. ನೋಡೋಣ ಎಷ್ಟು ದಿನ ಮಾಡ್ತಾರೆ ಸರ್ಕಾರ. ಒಟ್ಟಲ್ಲಿ ಸರ್ಕಾರ ಬಗ್ಸಗಂಟು ಬಿಡಲ್ಲ. ಈ ಸರ್ಕಾರದ ಯಾವುದೇ ಸರ್ಕಾರ ಬಂದ್ರು ನಮ್ಗೆ ಇವೆರಡು ಸಂವಿಧಾನದಲ್ಲಿ ಹೇಳಿದ್ಬಿಡ್ತೀವಿ. ನಾವು ಇಂದ್ರಚಂದ್ರನ್ ಕೇಳ್ತಾ ಇಲ್ಲ, ಸಂವಿಧಾನದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಇವರು ಪಿತ್ರಾರ್ಜಿತ ಆಸ್ತಿ ಭಾಗ ಏನು ಕೇಳ್ತಾ ಇಲ್ಲ. ನಾವು ಮುಖ್ಯಮಂತ್ರಿ ಆಗಲಿ ಶಿಕ್ಷಣ ಸಚಿವ ಪಿತ್ರಾರ್ಜಿತ ಆಸ್ತಿ ಭಾಗ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ತೆರಿಗೆ ಹಣ ನಾವು ತೆರಿಗೆ ಕಟ್ತಾ ಇದೀವಿ, ನಮ್ಗೆ ಏನ್ ಗುಣಮಟ್ಟದ ಶಿಕ್ಷಣ ಬೇಕೋ ಅದನ್ನ ನಾವು ಅದನ್ನ ಕೇಳ್ತಾ ಇದೀವಿ. ಅದಕ್ಕೋಸ್ಕರ ನಾವು ಇದು ಪಡಿತೀವಿ. ಇವತ್ತಲ್ಲ ಆಗ್ಲಿ ನಾಳೆನಾರಾಗ್ಲಿ 26ನೇ ತಾರೀಕು ಜೈಲ್ಗಾರ ಹಾಕೊಳ್ಳಿ, ಇಲ್ಲ ಹಾಕೊಳ್ಳಿ, ಗಲ್ಗಾರ ಹಾಕೊಳ್ಳಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಹೋರಾಟ ನಿರಂತರವಾಗಿ ಬೇರೆ ಬೇರೆ ಸಂಘಟನೆ